ಹೆಲೋ ಗೈಸ್, ಈ ವಿಡಿಯೋದಲ್ಲಿ ನಾನು ಫಸ್ಟ್ ಡೇ ಆಫ್ ಕಾಲೇಜಲ್ಲಿ ಯಾವ ರೀತಿ ಸ್ಟೈಲಿಶ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ನ ಕೊಡ್ತಾ ಇದ್ದೀನಿ. ನೀವು ಕೇಳಿರೋ ಲೈನ್ ಪ್ರಕಾರ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್ ಅಂತ ಹೇಳೋ ರೀತಿ ನೀವು ಯಾವ ರೀತಿ ಫಸ್ಟ್ ಡೇಯಲ್ಲಿ ಕಾಣ್ತೀರೋ ಅದ್ರ ಮೇಲೆ ನಿಮ್ಮ ಪರ್ಸನಾಲಿಟಿನ ಜಡ್ಜ್ ಮಾಡ್ತಾರೆ ಗೈಸ್. ಇನ್ನು ಟಿಪ್ ನಂಬರ್ 1 ಕಡೆ ಹೋಗೋದಾದರೆ ಅದು ಗ್ಲೋಯಿಂಗ್ ಸ್ಕಿನ್. ನೀವು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಅಷ್ಟೊಂದೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ. ನೀವು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ 1 ಅವರ್ ಮುಂಚೆ ನೀವು ಎದ್ರೂ ಸಹ ನೀವು ಬೇಗನೆ ರೆಡಿಯಾಗಿ ಹೋಗ್ಬೋದು. ಎದ್ದ ತಕ್ಷಣ ನೀವು ನಿಮ್ಮ ಫೇಸನ್ನು ಜೆಂಟಲ್ ಫೇಸ್ ವಾಶಿಂದ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದ್ದರೆ ಅದು ಇನ್ನೂ ಬೆಟರಾಗಿ ನಿಮ್ಮ ಫೇಸ್ನ ಕ್ಲೀನ್ ಮಾಡುತ್ತೆ. ನೀವು ಗ್ಲೋಯಿಂಗ್ ಸ್ಕಿನ್ಗೋಸ್ಕರ ಪಾರ್ಲರ್ಗೆ ಹೋಗಿ ಈ ರೀತಿ ಎಲ್ಲ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಕ್ಲೆನ್ಸರಲ್ಲಿ ಈ ರೀತಿ ಸ್ಕ್ರಬ್ ಮಾಡಿದರೆ ಸಾಕು. ನಿಮ್ಮ ಫೇಸಲ್ಲಿರೋ ಡರ್ಟ್ ಎಲ್ಲ ಕ್ಲೀನಾಗಿ, ಆಯಿಲ್ ಎಲ್ಲ ಕ್ಲೀನಾಗಿ ನಿಮ್ಮ ಫೇಸಿಗೆ ಗ್ಲೋ ಆಗುತ್ತೆ ಗೈಸ್. ನೀವು ಇನ್ನೂ ಫರ್ದರಾಗಿ ಏನಾದರೂ ನಿಮ್ಮ ಫೇಸನ್ನು ಕ್ಲೀನ್ ಮಾಡಬೇಕಂತಂದರೆ ನೀವು ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ ಕೂಡ ಯೂಸ್ ಮಾಡ್ಬೋದು. ಅದರಿಂದ ನಿಮ್ಮ ಫೇಸಲ್ಲಿರೋ ಡರ್ಟನ್ನೆಲ್ಲ ಅದು ಕ್ಲೀನ್ ಮಾಡುತ್ತೆ. ಬ್ಲ್ಯಾಕ್ ಹೆಡ್ಸ್ ಕೂಡ ರಿಮೂವ್ ಮಾಡುತ್ತೆ ಗೈಸ್. ಅದು ಮಾರ್ಕೆಟಲ್ಲಿ ತುಂಬಾ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ನ ತುಂಬಾ ಇದ್ದಾವೆ. ಬಟ್ ನಿಮ್ಗೆ ಫೇಸಿಗೆ ಕೋಡಿಂಗ್ ಆಗಿರೋದನ್ನ ನೀವು ಯೂಸ್ ಮಾಡಿ ಗೈಸ್. ಬೇಕು ಅಂದರೆ ಸ್ವಲ್ಪ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್ದು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಕೊಟ್ಟಿರ್ತೀನಿ ಗೈಸ್. ಇದರಿಂದ ಏನು ಯೂಸ್ ಅಂತಂದರೆ ನಿಮ್ಮ ಫೇಸಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ನ ರಿಮೂವ್ ಮಾಡಿ ಅದು ನಿಮಗೆ ಗ್ಲೋಯಿಂಗ್ ಸ್ಕಿನ್ನನ್ನು ಕೊಡುತ್ತೆ ಗೈಸ್. ಇನ್ನು ಗ್ಲೋಯಿಂಗ್ ಸ್ಕಿನ್ನ ನೆಕ್ಸ್ಟ್ ಸ್ಟೆಪ್ ಕಡೆ ಹೋಗೋದಾದರೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಶೈನಿನೆಸ್ನ ಅದು ಆ್ಯಡ್ ಮಾಡುತ್ತೆ. ನೀವು ಫೇಶಿಯಲ್ ಮಾಡಿಸೋದಕ್ಕೆ ಹೋದ್ರೂ ಅಲ್ಲೂ ಕೂಡ ಇದೇ ಸ್ಟೆಪ್ಸ್ನೇ ಅವರು ಫಾಲೋ ಮಾಡ್ತಾರೆ. ನೀವು ಅದನ್ನು ವೇಸ್ಟಾಗಿ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಮನೇಲೇ ಪ್ರಾಡಕ್ಟ್ಸ್ನ ತೊಗೊಂಡು 100% ನ್ಯಾಚುರಲ್ ಆಗಿ ಮನೇಲೇ ನೀವು ನಿಮ್ಮ ಫೇಸನ್ನು ಗ್ಲೋಯಿಂಗ್ ಸ್ಕಿನ್ನನ್ನು ಅಚೀವ್ ಮಾಡ್ಬೋದು ಗೈಸ್. ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಇದೇ ರೀತಿ ಫ್ಯಾಷನ್ ಟಿಪ್ಸ್ ಈ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಅದನ್ನು ನೀವು ನೋಡಿಬಿಟ್ಟು ನೀವು ಸೂಪರ್ ಸ್ಟೈಲಿಶ್ ಆ್ಯಂಡ್ ಅಟ್ರಾಕ್ಟಿವ್ ಆಗ್ಬೋದು. ಇನ್ನು ನೆಕ್ಸ್ಟ್ ಟಿಪ್ ಕಡೆ ಹೋಗೋದಾದರೆ ಹೇರ್ ಸ್ಟೈಲ್. ನೀವು ಹೇರ್ ಸ್ಟೈಲ್ನ ಸೆಲೆಕ್ಟ್ ಮಾಡ್ಬೇಕಂತ ಅಂದರೆ ಯಾವುದೋ ಒಂದು ಹೇರ್ ಸ್ಟೈಲ್ನ ರ್ಯಾಂಡಮಾಗಿ ತೊಗೊಂಡೋಗೋಕ್ಕಿಂತ ನೀವು ಗೂಗಲ್ ಅಥವಾ ಪಿಂಟ್ರೆಸ್ಟ್ ಅವ್ರ AI ಇಂದ ರಿಸರ್ಚ್ ಮಾಡಿ ನಿಮ್ಮ ಫೇಸ್ ಶೇಪ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಯಾವ ಹೇರ್ ಸ್ಟೈಲ್ನ ಮಾಡಿಸ್ಕೊಳ್ಳಿ ಗೈಸ್. ಅಕಸ್ಮಾತ್ ನಿಮಗೆ ನಿಮ್ಮ ಫೇಸ್ ಶೇಪ್ ಯಾವುದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಗೈಸ್. ನಾನು ಅದ್ರ ಬಗ್ಗೆ ವಿಡಿಯೋ ತರ್ತೀನಿ. ಫೇಸ್ ಶೇಪ್ ಯಾವುದೋ ಒಂದು ತಿಳ್ಕೊಳ್ಳೋದ್ರಿಂದ ನೀವು ಕರೆಕ್ಟಾಗಿರೋ ಬಿಯರ್ ಸ್ಟೈಲ್ ಮತ್ತು ನಿಮ್ಮ ಸನ್ ಗ್ಲಾಸಸ್ನ ಪೇರ್ ಮಾಡೋದಕ್ಕೆ ಕೂಡ ಅದು ತುಂಬಾ ಈಸಿ ಆಗುತ್ತೆ. ಇನ್ನು ಟಿಪ್ ನಂಬರ್ 3 ಕಡೆ ಹೋಗೋದಾದರೆ ಅದು ಔಟ್ಫಿಟ್ ಗೈಸ್. ನೀವು ಯಾವ ಔಟ್ಫಿಟ್ನ ಹಾಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ಅದನ್ನೋದ್ರ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಂತಿರುತ್ತೆ. ನೀವು ಇವಾಗಿನ ಟ್ರೆಂಡ್ನ ಪ್ರಕಾರ ತಗೊಳ್ಳೋದಾದರೆ ಓವರ್ ಸೈಜ್ ಟಿ ಶರ್ಟ್ ಆ್ಯಂಡ್ ಕಾರ್ಗೋ ಪ್ಯಾಂಟ್ಸ್ನ ಯೂಸ್ ಮಾಡಿ ಗೈಸ್. ನೀವು ಬೇಕು ಅಂದರೆ ಓಲ್ಡ್ ಮನಿ ಎಸ್ಥೆಟಿಕ್ನ ಕೂಡ ಟ್ರೈ ಮಾಡ್ಬೋದು. ಇವಾಗ ನಾರ್ಮಲ್ ಆಗಿ ಈ ರೀತಿ ನೀವು ಪ್ಲೈನ್ ಟಿ ಶರ್ಟ್ನ ಏನಾದರೂ ಯೂಸ್ ಮಾಡ್ಬೋದು, ಗ್ರಾಫಿಕ್ ಟಿ ಶರ್ಟ್ಸ್ನಾದರೂ ಯೂಸ್ ಮಾಡ್ಬೋದು. ನೀವೇನಾದರೂ ಸ್ಟಾರ್ಟಿಂಗಲ್ಲೇ ತಗೋತಾ ಇದ್ದೀರಾ ಅಂತಂದರೆ ಸಾಲಿಡ್ ಕಲರಲ್ಲಿ ಈ ರೀತಿ ಪ್ಲೈನ್ ಟಿ ಶರ್ಟ್ಸ್ನ ತೊಗೊಳ್ಳಿ. ಅದಾದಮೇಲೆ ಗ್ರಾಫಿಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ಕಾರ್ಗೋ ಪ್ಯಾಂಟ್ಸ್ ತೊಗೊಳ್ಳೋದಾದರೆ ನಿಮ್ಮ ಕಾಲೇನಾದರೂ ತುಂಬ ಸಣ್ಣಗಿದೆ ಅಂತಂದರೆ ಬ್ರಾಡರ್ ಪಾಕೆಟ್ಸ್ ಅಂದರೆ ದಪ್ಪ ಪಾಕೆಟ್ಸ್ ಇರೋದನ್ನ ಯೂಸ್ ಮಾಡಿ. ಅಕಸ್ಮಾತ್ ಕಾಲು ಸ್ವಲ್ಪ ದಪ್ಪ ಇದೆ ಅನ್ನೋದಾದರೆ ಶಾರ್ಟ್ ಪಾಕೆಟ್ ಆದರೂ ನಡೆಯುತ್ತೆ ಗೈಸ್. ಅದರಿಂದ ನೀವು ಅಟ್ರಾಕ್ಟಿವ್ ಆಗಿ ಕಾಣ್ತೀರ. ಕಲರ್ ಬಗ್ಗೆ ಮಾತಾಡೋದಾದರೆ ಬ್ಲ್ಯಾಕ್, ಗ್ರೇ, ನೇವಿ ಬ್ಲೂ ಮತ್ತು ಬ್ರೌನ್ನ ಯೂಸ್ ಮಾಡಿ ಗೈಸ್. ಓವರ್ ಸೈಜ್ ಟಿ ಶರ್ಟ್ ಬಗ್ಗೆ ಮಾತಾಡೋದಾದರೆ ಗೈಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡಿ. ಇಲ್ಲ ಗೂಗಲಲ್ಲಿ ಆದರೂ ಸರ್ಚ್ ಮಾಡಿ. ನಿಮ್ಮ ಫೇವ್ರೇಟ್ ಔಟ್ಫಿಟ್ ಅಂತ ಅಂದ್ಕೊಂಡು ಯಾವುದು ಚೆನ್ನಾಗಿಲ್ದಿರೋ ಬಟ್ಟೆ ಹಾಕಿ ಹೋಗಬೇಡಿ. ಈ ರೀತಿ ಬಟ್ಟೆನ ಅವಾಯ್ಡ್ ಮಾಡಿ ಗೈಸ್. ಲೈಕ್ ಈ ಪ್ಯಾಂಟೆಲ್ಲ ಹಳೇದಾಗೋಗಿದೆ. ನೀವು ಅವಾಗ ಬೇರೆ ಟೈಪ್ ಬಟ್ಟೆನ ಯೂಸ್ ಮಾಡಿ, ಪ್ಯಾಂಟ್ಸ್ನ, ಶರ್ಟ್ಸ್ನ ಗೈಸ್. ಇನ್ನು ಶೂಸ್ನ ಯಾವಾಗಲೂ ಚಂಕಿ ಶೂಸ್ನ ಪೇರ್ ಮಾಡಿ. ಅದ್ರ ಜೊತೆ ಸ್ಲಿಮ್ ಶೂಸು ಚೆನ್ನಾಗಿ ಕಾಣೋಲ್ಲ. ಚಂಕಿ ಆಗಿದ್ದರೆ ಅದು ಬ್ಯಾಗಿ ಔಟ್ಫಿಟ್ ಜೊತೆ ಮ್ಯಾಚ್ ಆಗುತ್ತೆ ಗೈಸ್. ನಿಮ್ಮ ಬಜೆಟಲ್ಲಿ ಶೂ ಆಪ್ಷನ್ಸ್ ಬೇಕು ಅಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನಾನು ಅದ್ರ ಬಗ್ಗೆನೂ ವಿಡಿಯೋ ತರ್ತೀನಿ ಗೈಸ್. ಇನ್ನು ನೆಕ್ಸ್ಟ್ ಟಿಪ್ ಕಡೆ ಹೋಗೋದಾದರೆ ಗೈಸ್, ಅದು ಶೂಸ್ ನಿಮ್ಮ ಕಾಲೇಜ್ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸುತ್ತೆ. 3 to 4 ಇಯರ್ಸ್ ನಿಮ್ಮ ಕೋರ್ಸ್ ಇರುತ್ತೆ. ಅದಕ್ಕೆ ಒಂದೇ ಸ್ನೀಕರ್ಸ್ನ ನೀವು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ಜಾಸ್ತಿ ಪೇರ್ ಸ್ನೀಕರ್ಸ್ನ ಯೂಸ್ ಮಾಡಿ. ನನ್ನ ಸಜೆಷನ್ ಏನಂದರೆ 7 to 8 ಪೇರ್ ಸ್ನೀಕರ್ಸ್ನ ನೀವು ಟ್ರೈ ಮಾಡಿ ಗೈಸ್. ತೊಗೊಳ್ಳಿ. ಅದು ಡ್ಯೂರಬಲ್ ಆಗಿರಬೇಕು, ಆ ರೀತಿ ತೊಗೊಳ್ಳಿ. ಅದರಲ್ಲಿ ಟೈಪ್ಸ್ ಬರ್ತವೆ. ಆ ಟೈಪ್ಸಲ್ಲಿ ನೀವು ಯಾವ ಥರ ಶೂಸ್ ಬೇಕು ಅಂತಲೇ ಹೇಳ್ತೀನಿ ಇವಾಗ. ಫಸ್ಟ್ ನಂಬರ್ 1 ಶೂಸ್ ಯಾವುದು ಅಂದರೆ ವೈಟ್ ಸ್ನೀಕರ್ಸ್. ದಿ ಬೆಸ್ಟ್ ಸ್ನೀಕರ್ ಅಂದರೆ ವೈಟ್ ಸ್ನೀಕರ್ ಗೈಸ್. ಕಿಂಗ್ ಆಫ್ ಶೂಸ್ ಇದು. ನೀವು ಯಾವುದೇ ಔಟ್ಫಿಟ್ ಜೊತೆ ಆದರೂ ತೊಗೊಳ್ಳಿ. ಯಾವುದೇ ಔಟ್ಫಿಟಲ್ಲಿ ನೀವು ಪೇರ್ ಮಾಡಿದ್ರೆ ಇದು ಚೆನ್ನಾಗೇ ಕಾಣುತ್ತೆ. ನೆಕ್ಸ್ಟ್ ಯಾವ ಶೂಸ್ ಅಂದರೆ ಬೂಟ್ಸ್. ಚೆಲ್ಸಿ ಬೂಟ್ಸ್ನ ಟ್ರೈ ಮಾಡಿ ಗೈಸ್. ಇದು ಫಾರ್ಮಲ್ಸ್ ಮತ್ತು ಸೆಮಿ ಫಾರ್ಮಲಲ್ಲಿ ಯೂಸ್ ಆಗುತ್ತೆ. ಮತ್ತು ಚಂಕಿ ಸ್ನೀಕರ್ಸ್ನ ಟ್ರೈ ಮಾಡಿ ಗೈಸ್. ಮತ್ತು ಬ್ಲ್ಯಾಕ್ ಸ್ನೀಕರ್ಸ್ನ ಕೂಡ ನೀವು ಟ್ರೈ ಮಾಡ್ಬೋದು ಗೈಸ್. ಇದೆಲ್ಲ ಸ್ನೀಕರ್ಸ್ ಇದ್ದರೆ ನಿಮ್ಮ ಹತ್ರ ಇನ್ಫಿನಿಟಿ ಔಟ್ಫಿಟ್ಸ್ನ ಟ್ರೈ ಮಾಡ್ಬೋದು. ನೀವೇನಾದರೂ ಚಂಕಿ ಶೂಸ್ನ ತೊಗೋತೀನಿ ಅಂತ ಇದ್ದರೆ ವೈಟ್ ಕಲರಲ್ಲಿ ತೊಗೊಳ್ಳಿ. ನೀವೇನಾದರೂ ತುಂಬ ಸ್ಕಿನ್ನಿಯಾಗಿ ಇದ್ದರೆ ಚಂಕಿ ಸ್ನೀಕರ್ಸ್ನ ಅವಾಯ್ಡ್ ಮಾಡಿ ಗೈಸ್. ಇಲ್ಲ ನಿಮ್ಮ ಕಾಲು ತುಂಬ ಸಣ್ಣ ಕಾಣುತ್ತೆ. ಟಿಪ್ ನಂಬರ್ 5 ಕಡೆ ಹೋಗೋದಾದರೆ ಗೈಸ್,
ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಗೈಸ್, ಅದರಲ್ಲಿ ಆ್ಯಕ್ಸೆಸರೀಸ್ ನೀವು ಮಿನಿಮಲ್ ಆಗಿ ಪೇರ್ ಮಾಡಿ. ಜಸ್ಟ್ ಸಿಂಪಲ್ ರಿಂಗ್, ಸಿಂಪಲ್ ವಾಚ್ ಮತ್ತು ಸಿಂಪಲ್ ಸನ್ ಗ್ಲಾಸಸ್ ಇದ್ರೂ ಸಾಕು ಗೈಸ್. ಓವರ್ ಆ್ಯಕ್ಸೆಸರೀಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್ ಅಂದರೆ ಈ ರೀತಿ ರಿಂಗ್, ಒಂದು ಪೆಂಡೆಂಟ್ ಇರುವಂಥ ನೆಕ್ಲೆಸ್ಸು ಆರ್ ಸಿಂಪಲ್ ವಾಚನ್ನು ಟ್ರೈ ಮಾಡಿ ಗೈಸ್. ಅದು ನಿಮ್ಮ ಔಟ್ಫಿಟ್ನ 10x ಅಟ್ರಾಕ್ಟಿವ್ ಆಗಿ ಕಾಣೋಕ್ಕೆ ಯೂಸ್ ಮಾಡುತ್ತೆ. ನೀವು ಓವರ್ ಸೈಜ್ ಟಿ ಶರ್ಟ್ ಮೇಲೆ ಅಥವಾ ನಾರ್ಮಲ್ ಟಿ ಶರ್ಟ್ ಮೇಲೂ ಅದನ್ನು ಅಪ್ಲೈ ಮಾಡಿದ್ರೆ ನೀವು ಸೂಪರ್ ಅಟ್ರಾಕ್ಟಿವ್ ಆ್ಯಂಡ್ ಸ್ಟೈಲಿಶ್ ಆಗಿ ಕಾಣ್ತೀರ ಗೈಸ್. ಇನ್ನು ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ನೀವು ಇನ್ನೂ ಈ ರೀತಿ ಹೆಚ್ಚು ವೀಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್, ಬಾಯ್.